ಹಾಯ್ ಹಲೋ ನಮಸ್ಕಾರ ರೀ. ಲಾಸ್ಟ್ ಲಾಗಲ್ಲಿ ನಾವು ಸೊಂಡ ಮಠಕ್ಕೆ ಹೋಗಿದ್ರಿ. ಅಲ್ಲಿ ಅಮ್ಮನವರ ದರ್ಶನ ತಗೊಂಡ ನಂಗಂತೂ ನಿಜವಾಗ್ಲೂ ತುಂಬಾ ಪವರ್ಫುಲ್ ಫೀಲ್ ಆಯ್ತ್ರಿ. ನಾವ ಸಿರ್ಸಿ ಮೂಲಕ ಹೋಗಿದ್ರಿಂದ ಇಲ್ಲಿ ನೇಚರ್ ಮಾತ್ರ ಮಸ್ತ್ ಇತ್ರಿ. ಸುತ್ತಮುತ್ತ ಎಲ್ಲ ಬಾಳ ಹಸರಾಗಿತ್ರಿ. ಸಮ್ಮರ್ ಸೀಸನ್ ಇದ್ರು ಕೂಡ ಇಲ್ಲಿ ಮಾತ್ರ ಎಷ್ಟು ತಂಪೈತ್ ನೋಡ್ರಿ. ಜರ್ನಿ ಮಾಡ್ತಾ ಇದ್ದಾಗ ಈ ಪ್ಲೇಸ್ ಎಂಜಾಯ್ ಮಾಡೋದ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಐತ್ರಿ. ಇಲ್ಲೊಂದು ಅಳಬೂರ್ ಹುಡುಗೈತ್ರಿ. ಅಳಬೂರ್ಕ ಫೈನಲಿ ನಾವು ವಡಂಬೈಲ್ ರೀಚ್ ಅದವ್ರಿ. ಅದ್ಯಾಂತ ಹುಟ್ಟೋದಕ್ಕಿಂತ ಮುಂಚೆ ಅಮ್ಮನವ್ರಿಗೆ ಬೇಡ್ಕೊಂಡೇನ್ರಿ, ನನ್ ಮಗು ಆರೋಗ್ಯಕರವಾಗಿ ಹುಟ್ಟಿ ಬರ್ಲಿ, ಬಳೆ ಹರಕೆ ಮಾಡ್ತೀನಿ ಅಂತ ಹೇಳಿ. ಈ ಅಮ್ಮನವರಲ್ಲಿ ಬಳೆ ಹರಕೆ ಇಡೋದು ಒಂದು ವಿಶಿಷ್ಟ ಸಂಪ್ರದಾಯ ಐತ್ ನೋಡ್ರಿ. ಇಲ್ಲಿ ಬರೋ ಭಕ್ತರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ಹರಕೆ ಕಟ್ತಾರಂತ್ರಿ. ಹಂಗನ ಅಮ್ಮನವ್ರಿಗೆ ಹರಕೆ ಕಟ್ಟಿನ್ರಿ. ಅದನ್ನ ತೀರ್ಸೋ ಸಂಬಂಧ ನಾ ಇಲ್ಲಿ ಬಂದೇನ್ರಿ. ಈ ಅಮ್ಮನವರ ಬಳೆ ಪ್ರಿಯರಿ, ಹಿಂಗಾಗಿ ಆದ್ಯಂತಿಕ ಬಳೆ ತುಲಾಭಾರ ಮಾಡ್ತಂತ ಹೇಳಿ ಬೇಡ್ಕೊಂಡೇನ್ರಿ. ನಮ್ಮ ಆದ್ಯಂತ ಮಾತ್ರ ಫುಲ್ ಕನ್ಫ್ಯೂಸ್ ಆಗಿದ್ರಿ. ಇವ್ರ ಏನ್ ಮಾಡತ್ತಾರ ಇಲ್ಲಿ ನನ್ ಕರ್ಕೊಂಬಂದ್ ಅಂತ ಹೇಳಿ ಅಳಕ್ ಚಾಲೋ ಮಾಡ್ದ. ಹಿಂಗಾಗಿ ನಾ ಅಮ್ಮನವ್ರಿಗೆ ಬೇಡ್ಕೊಂಡ್ ಕೂಡ ತುಲಾಭಾರ ಕಂಪ್ಲೀಟ್ ಆಯ್ತ್ರಿ. ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನಕ್ಕೆ ಬಂದ ಮತ್ತೆ ಇಲ್ಲಿ ಬಳೆ ಎರಿಸಿನ್ರಿ. ಇಲ್ಲಿರೋ ಭೂತನಾಥಗ ಏನಾದ್ರು ಬೇಡ್ಕೊಂಡ ನೀವು ಚೀಟಿ ಹಾಕಿದ್ರೆ ಅದು ಸಕ್ಸಸ್ ಅನ್ನೋದು ಆಕತ್ರಿ. ಹಂಗ ಇಲ್ಲಿ ಬಂದ ಪಾರ್ಶ್ವನಾಥ್ ತೀರ್ಥಂಕರ ದರ್ಶನನೂ ತಗೊಂಡ್ರಿ. ಫ್ಯಾಮಿಲಿ ಜೊತೆ ಇವೆಲ್ಲ ಮೂಮೆಂಟ್ ಶೇರ್ ಮಾಡೋದ್ರಿಂದ ಬಹಳ ಖುಷಿ ಆಗತ್ ನೋಡ್ರಿ. ನೆಕ್ಸ್ಟ್ ಲಾಗ್ ಒಳಗ ಇನ್ನೊಂದೇ ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಹೋಗತ್ತೀವ್ರಿ. ಯಾವ್ದಂತ ಹೇಳಿ ಗೆಸ್ ಮಾಡ್ರಿ. ಇವತ್ತಿನ ಲಾಗ್ ಎಲ್ಲೇ ಮುಗಿಸ್ತೇನ್ರಿ. ಥ್ಯಾಂಕ್ ಯು.